ಪೇಜಾವರ ಶ್ರೀ ಗುರುವಂತನೆ ಪ್ರಯುಕ್ತ ಬಡ ಕುಟುಂಬಕ್ಕೆ ಸೂರಿನ ಭಾಗ್ಯ. ಕೃಷ್ಣಾನುಗ್ರಹ ನಿವಾಸವನ್ನ ಉದ್ಘಾಟಿಸಿದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ. ಎಸ್ ವೀಕ್ಷಕರೇ, ಪೇಜಾವರ ಮಠ ಉಡುಪಿಯ ಅಷ್ಟಮಠಗಳಲ್ಲಿ ಒಂದು. ಪೇಜಾವರ ಮಠದ ಶ್ರೀ ಪರಂಪರೆಗೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಭಕ್ತರಿದ್ದಾರೆ. ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ರಾಷ್ಟ್ರಾದ್ಯಂತ ಹೆಸರು ಮಾಡಿದ್ರು. ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಕೂಡ ಇದೇ ಹಾದಿಯಲ್ಲಿ ನಡೆದಿದ್ದಾರೆ. ಸದ್ಯ ತುಮಕೂರಿನಲ್ಲಿ ಪೇಜಾವರ ಶ್ರೀಗಳ ಭಕ್ತರಿಂದ ಮಾಡಿರುವ ಕಾರ್ಯ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಪೇಜಾವರ ಶ್ರೀಗಳಿಗೆ ತುಮಕೂರಿನಲ್ಲಿ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಭಕ್ತರೆಲ್ಲ ಸೇರಿ ಗುರುವಂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದ ಸ್ಮರಣಾರ್ಥ ಸಮಾಜ ಸೇವೆ ಮಾಡಲು ಗುರುವಂತನ ಸಮಿತಿ ನಿರ್ಧರಿಸಿತ್ತು. ಇದೀಗ ಶ್ರೀಗಳ ಭಕ್ತರಿಂದ ಸೂರಿಲ್ಲದ ಬಡ ಕುಟುಂಬವೊಂದಕ್ಕೆ ಸೂರಿನ ಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾರೆ. ತುಮಕೂರು ನಗರದ ಹೊರ ವಲಯದಲ್ಲಿರುವ ಹೆಗ್ಗೆರೆಯ ಗೊಲ್ಲಹಳ್ಳಿಯ ಭೀಮರಾಜು ಅರಸ್ ಹಾಗೂ ಪಾರ್ವತಮ್ಮ ಅನ್ನೋ ಬಡ ದಂಪತಿಗೆ ಇದೀಗ ಸೂರಿನ ಭಾಗ್ಯ ಸಿಕ್ಕಿದೆ. ಈ ದಂಪತಿ ಮನೆ ಕೆಲಸ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ರು. ಸ್ವಂತ ಸೂರಿಲ್ಲದೆ ಗುಡಿಸಲಿನಲ್ಲಿಯೇ ಜೀವನ ಸಾಗಿಸ್ತಾ ಇದ್ವು. ಈ ಕುಟುಂಬಕ್ಕೆ ಇದೀಗ ಶ್ರೀಗಳ ಭಕ್ತರಿಂದ ಸೂರನ್ನ ಕಲ್ಪಿಸಿಕೊಟ್ಟಿದ್ದು, ಇವತ್ತು ಖುದ್ದು ಪೇಜಾವರ ಶ್ರೀಗಳೇ ಈ ನೂತನ ಮನೆಯ ಗೃಹ ಪ್ರವೇಶವನ್ನ ನೆರವೇರಿಸಿದ್ರು. ಸರಳ ಕಾರ್ಯಕ್ರಮದ ಮೂಲಕ ನೂತನ ಮನೆಯನ್ನ ಶ್ರೀಗಳು ಉದ್ಘಾಟಿಸಿದ್ರು. ರಾಮದೇವರ ಪ್ರತಿಷ್ಠೆ ಮಾಡಿ ಬಂದಾಗ ತುಮಕೂರು ನಗರದ ಮಹನೀಯರೆಲ್ಲ ನಮ್ಮನ್ನು ಅಭಿನಂದಿಸಬೇಕು ಅಂತ ಬಯಸಿದರು. ನಾವು ಆವಾಗ ಹೇಳಿದ್ವಿ, ರಾಮ ಮಂದಿರ ನಿರ್ಮಾಣ ಏನೋ ಆಯಿತು, ರಾಮರಾಜ್ಯದ ಕನಸು ಇನ್ನೂ ಹಾಗೆ ಬಾಕಿ ಇದೆ, ಅದರಲ್ಲೂ ಎಲ್ಲರೂ ಕೈ ಜೋಡಿಸಬೇಕು. ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಸುಭಿಕ್ಷೆ. ಈ ಊರಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ನೆರವಾಗುವ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾದರೆ ಅದು ರಾಮದೇವರ ಸೇವೆ ಆಗತ್ತೆ, ಅದು ನಮ್ಮ ಅಭಿನಂದನೆ ಆಗತ್ತೆ ಅಂತ ತಿಳಿಸಿದಾಗ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಒಂದಾಗಿ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಸಮಾಜದ ಮುಖಂಡರು ಕೂಡ ಸೇರಿಕೊಂಡು ಅನೇಕ ಕಾರ್ಯಕರ್ತರು ಮುಂದೆ ನಿಂತುಕೊಂಡು ಪುಟ್ಟದಾದ ಒಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಇವತ್ತಿಗೆ ಅಭಿನಂದನೆ ಪರಿಪೂರ್ಣ ಆಗಿ ಒಂದು ಭಾವಿಸ್ತಾ ಇದ್ದೇವೆ. ಇದು ರಾಮದೇವರ ಸೇವೆ. ಇಂತಹ ಒಂದು ಸಾಮಾಜಿಕ ಸೇವೆಯ ಕಾರ್ಯ ಇಲ್ಲಿ ಪ್ರಾರಂಭವಾದದ್ದು ಎಲ್ಲರಿಗೂ ಕೂಡ, ಎಲ್ಲ ರಾಜ್ಯದಲ್ಲೂ ಕೂಡ ಇದು ಒಂದು ಸ್ಫೂರ್ತಿ ನೀಡಲಿ, ಎಲ್ಲ ಕಡೆ ಇದೊಂದು ಸ್ಫೂರ್ತಿ ನೀಡಲಿ, ಇಂತಹ ಸಾಮಾಜಿಕ ಕಾರ್ಯ ನಿರಂತರವಾಗಿ ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಹಾಗೂ ಇದರಲ್ಲಿ ಕೈ ಜೋಡಿಸಿಕೊಂಡು ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಅಖಿಲ ಭಾರತ ಮಾಧವ ಮಹಾಮಂಡಳ ಹಾಗೂ ತುಮಕೂರು ಶ್ರೀಕೃಷ್ಣ ಮಂದಿರದ ಜಂಟಿಯಾಗಿ ಮನೆ ನಿರ್ಮಾಣ ಮಾಡಲಾಗಿದೆ. ಅಂದಾಜು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ನಿರ್ಮಿಸಿಕೊಡಲಾಗಿದ್ದು, ಈ ಮನೆ ನಿರ್ಮಾಣಕ್ಕೆ ಹಲವು ದಾನಿಗಳ ಸಹಾಯವನ್ನ ಕೂಡ ಪಡೆಯಲಾಗಿದೆ. ಪೇಜಾವರ ಶ್ರೀಗಳ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ತುಮಕೂರಿನಲ್ಲಿ ಹೋದ ವರ್ಷ ಆಯೋಜನೆ ಮಾಡಿದಾಗ ಪರಮ ಪೂಜ್ಯರು ನಮಗೆ ಒಂದು ಟಾಸ್ಕ್ ಥರನೇ ಕೊಟ್ಟಿದ್ದರು. ಬಡವರಿಗೆ ಮತ್ತು ಯಾರಿಗೆ ಜನಗಳಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಏನಾದರೂ ಒಂದು ಸಾಮಾಜಿಕ ಕೆಲಸಗಳನ್ನ ಮಾಡಿ ಅಂತ ಹೇಳಿದರು. ಆ ಒಂದು ಉದ್ದೇಶದಿಂದ ನಮ್ಮ ಗುರುವಂದನಾ ಸಮಿತಿಯ ಎಲ್ಲ ಸದಸ್ಯರುಗಳ ಸಹಕಾರ ಮತ್ತು ನಮ್ಮ ತುಮಕೂರಿನ ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ದಿನ ನಮ್ಮ ಪಾರ್ವತಮ್ಮ ಅವರಿಗೆ ನಮ್ಮ ಈ ಒಂದು ಮನೆಯನ್ನು ಕಟ್ಟಡವನ್ನು ಮಾಡಿ ಇವತ್ತು ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಆ ಒಂದು ಮನೆಯನ್ನು ಹಸ್ತಾಂತರ ಮಾಡಲಾಗಿದೆ. ಇನ್ನು ಇವತ್ತು ಗೃಹ ಸಚಿವರ ಗ್ರಾಮ ಗೊಲ್ಲಹಳ್ಳಿ ಭೇಟಿ ನೀಡಿದ ಪೇಜಾವರ ಶ್ರೀಗಳು ಮೊದಲು ದಲಿತ ಕಾಲೋನಿಗೆ ಭೇಟಿಯನ್ನ ಕೊಟ್ಟರು. ದಲಿತರ ಮನೆಗಳಲ್ಲಿ ಶ್ರೀಗಳ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಮಂಜುನಾಥ ಚೈತ್ರ ಹಾಗೂ ಬಸವರಾಜ್ ಶಶಿಕಲಾ ಅನ್ನೋ ದಲಿತ ದಂಪತಿಗಳು ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳ ಪಾದ ತೊಳೆದು ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ದಲಿತ ದಂಪತಿಗಳಿಂದ ಸ್ವಾಮೀಜಿ ಫಲತಾಂಬೂಲ ಸ್ವೀಕರಿಸಿದ್ರು. ನಂತರ ದಲಿತ ಕುಟುಂಬದ ಸದಸ್ಯರಿಗೆ ಹಣ್ಣಿನ ಪ್ರಸಾದ ನೀಡಿ ಆಶೀರ್ವಾದ ಮಾಡಿದ್ರು. ದಲಿತ ಮನೆಯಲ್ಲಿ ದೇವರ ಭಾವಚಿತ್ರಕ್ಕೆ ದೀಪ ಹಚ್ಚಿ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಕೊನೆಯಲ್ಲಿ ದಲಿತ ಕಾಲೋನಿಯಲ್ಲಿ ಅಶ್ವತ್ಥ ಹಾಗೂ ಬೇವಿನ ಗಿಡಗಳನ್ನ ನೆಟ್ಟು ಅದೇ ಕಾಲೋನಿಯಲ್ಲಿದ್ದ ರಾಮ ದೇವಸ್ಥಾನದಲ್ಲಿ ಪೂಜೆಯನ್ನ ಕೂಡ ನೆರವೇರಿಸಿದ್ರು. ಒಟ್ನಲ್ಲಿ ಶ್ರೀಗಳ ಗುರುವಂತನ ಪ್ರಯುಕ್ತ ಬಡ ಕುಟುಂಬಕ್ಕೆ ಸೂರಿನ ಭಾಗ್ಯ ಸಿಕ್ಕಂತಾಗಿದ್ದು, ಆ ಕುಟುಂಬದ ಖುಷಿಗೆ ಪಾರವೇ ಇರಲಿಲ್ಲ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಮೇಘನಾ ಪ್ರಶಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.